This call is now being recorded. So hi students, today we are discussing about session 10 of unit 1 matrices and determinants. So we summarize what are the things we discussed in the previous session. ಹಿಂದಿನ ಸೆಷನ್ ಅಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನ ರೀಕ್ಯಾಪ್ ಮಾಡೋಣ. So in the previous session we discussed about inverse of 2 cross 2 matrix. 2 cross 2 ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಇನ್ವರ್ಸ್ ಅನ್ನ ಕಂಡುಹಿಡಿದ್ವಿ. ದೆನ್ ಇನ್ವರ್ಸ್ ಆಫ್ 3 cross 3 ಮ್ಯಾಟ್ರಿಕ್ಸ್. 3 cross 3 ಮ್ಯಾಟ್ರಿಕ್ಸ್ ಇದೆಯಲ್ಲ ಅದಕ್ಕೂ ಕೂಡ ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್. ಇದನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ವರ್ಸ್ ಆಫ್ 2 cross 2 ಮ್ಯಾಟ್ರಿಕ್ಸ್ ಕಂಡುಹಿಡಿಯಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದಾಗ ಆ ವ್ಯಾಲ್ಯೂ 0 ಆಗಿಲ್ಲ ಅಂದ್ರೆ ದೆನ್ ನಾವು ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕಾಗತ್ತೆ. ಬಿಕಾಸ್ ವಿ ನೋ ದಟ್ ಎ ಇನ್ವರ್ಸ್ ಫಾರ್ಮುಲಾ ಇಸ್ 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಸೊ ಡಿಟರ್ಮಿನೆಂಟ್ ಎ 0 ಆದ್ರೆ ಅವಾಗ ಆನ್ಸರ್ ಇನ್ಫಿನಿಟಿ ಬರುತ್ತೆ. ಹಾಗಾಗಿ ಆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಬದಲು ನಾವು ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡಿದಾಗ ಆನ್ಸರ್ ಈಸ್ ನಾಟ್ ಈಕ್ವಲ್ ಟು 0 ಬಂದಾಗ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು? ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಬೇಕು. ಸೊ 2 cross 2 ಡಿಟರ್ಮಿನೆಂಟ್ ಅಲ್ಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಹೇಗೆ? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಅದನ್ನ ಇಂಟರ್ಚೇಂಜ್ ಮಾಡಬೇಕು. ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಅವುಗಳದ್ದು ಸೈನ್ ಗಳನ್ನ ಚೇಂಜ್ ಮಾಡಬೇಕು. ಅವು ಪ್ಲಸ್ ಇದ್ರೆ ಮೈನಸ್ ಬರ್ಕೊಳ್ಳಿ, ಮೈನಸ್ ಇದ್ರೆ ಪ್ಲಸ್ ಬರ್ಕೋಬೇಕು. ಆ ಟೈಪ್ ಅಲ್ಲಿ ಮಾಡಿ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ವಿ ಗೆಟ್ ಇನ್ವರ್ಸ್ ಆಫ್ 2 cross 2 ಮ್ಯಾಟ್ರಿಕ್ಸ್. ಇವನ್ ಇನ್ವರ್ಸ್ ಆಫ್ 3 cross 3 ಮ್ಯಾಟ್ರಿಕ್ಸ್ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಸೊ ದೇರ್ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ವಿಚ್ ಇಸ್ ನಾಟ್ ಈಕ್ವಲ್ ಟು 0. ದೆನ್ ಅದಾದ್ಮೇಲೆ 9 ಎಲಿಮೆಂಟ್ ಗಳಿಗೆ ನೀವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯಬೇಕು. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಗಳನ್ನ ಕಂಡುಹಿಡಿದಾದ್ಮೇಲೆ ನೀವು ಅದಕ್ಕೆ ಒಂದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೀಬೇಕು. ಕೋಫ್ಯಾಕ್ಟರ್ ಆಫ್ ಈಚ್ ಎಲಿಮೆಂಟ್ ಫೈಂಡ್ ಔಟ್ ಮಾಡಿ ಫಸ್ಟ್. ಅದಾದ ಮೇಲೆ ಅದಕ್ಕೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೀರಿ. ಅದನ್ನ ನೀವು ಟ್ರಾನ್ಸ್ಪೋಸ್ ತಗೊಂಡ್ರೆ ದೇರ್ ಯು ಗೆಟ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ದೆನ್ ಯು ಕ್ಯಾನ್ ರೈಟ್ ಎ ಇನ್ವರ್ಸ್ by using the given formula 1 by determinant A into adjoint A. Okay, so that is what we discussed in the previous session. So what are the contents we are discussing in this session? This session alli we are discussing about characteristic equation of 2 cross 2 matrix. 2 cross 2 matrix ge ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ದೆನ್ ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಕಂಡುಹಿಡಿದ ಆದ್ಮೇಲೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಗೆ ವಿ ವಿಲ್ ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಥವಾ ವಿ ವಿಲ್ ಕಾಲ್ ದಮ್ ಆಸ್ ಐಗನ್ ವ್ಯಾಲ್ಯೂಸ್. ಐಗನ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಆ ಒಂದು ಈಕ್ವೇಶನ್ಸ್ಗೆ ಕಂಡುಹಿಡಿಬೇಕಾಗತ್ತೆ. ದೆನ್ ವಿ ವಿಲ್ ಡಿಸ್ಕಸ್ ಸಮ್ multiple choice questions and assignment problems. Okay, we will discuss about all these things. So first we will start with characteristic equation and the roots of a matrix. So characteristic equation of a matrix andre enu? Let A be a square matrix of order n. Now generally n ಅಂದ್ರೆ ಇಲ್ಲಿ ನಾವು ಬರೀ ಆರ್ಡರ್ ಆಫ್ 2 ತಗೊಳ್ತಾ ಇದ್ದೀವಿ. ಅಂದ್ರೆ 2 cross 2 ಮ್ಯಾಟ್ರಿಕ್ಸ್ ಮಾತ್ರ ನಾವು ಡಿಟರ್ಮಿನ್ ಮಾಡ್ತಾ ಇರೋದು. ಬಟ್ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್ ಫಾರ್ 3 cross 3, 4 cross 4 ಆಲ್ಸೋ. ಬಟ್ ನಾವಿಲ್ಲಿ ಮಾಡ್ತಾ ಇರೋದು ಓನ್ಲಿ ಫಾರ್ 2 cross 2 ಮ್ಯಾಟ್ರಿಕ್ಸ್. ಸೊ ಲೆಟ್ ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n. ದೆನ್ ಮಾಡ್ಯುಲಸ್ ಆಫ್ a minus lambda I, or you can take determinant of a minus lambda I is equal to 0 is called as characteristic equation.
ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ ಎ. ಕೊಟ್ಟಿರ್ತಕ್ಕಂತ ಒಂದು ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಫಸ್ಟ್ ಕಂಡೀಷನ್. ದೆನ್ ಡಿಟರ್ಮಿನೆಂಟ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0 ಅಂತ ತಗೊಂಡು ಅದಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಕಂಡುಹಿಡಿಯಬೇಕು. ಇಲ್ಲಿ ಎ ಅಂದ್ರೆ ಏನು? ದಟ್ ಈಸ್ ದ ಗಿವನ್ ಮ್ಯಾಟ್ರಿಕ್ಸ್. ಏನು ನಾವು 2x2 ಮ್ಯಾಟ್ರಿಕ್ಸ್ ಕೊಡ್ತೀವಲ್ಲ, ದಟ್ ಮ್ಯಾಟ್ರಿಕ್ಸ್ ಅದು ಎ. ವಾಟ್ ಈಸ್ ಲ್ಯಾಂಬ್ಡಾ? ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್ ಅಥವಾ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ದಟ್ ಈಸ್ ಎ ಕಾನ್ಸ್ಟೆಂಟ್. ದೆನ್ ವಾಟ್ ಈಸ್ ಐ? ಐ ಈಸ್ ಎ ಯೂನಿಟ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್. ಅಂದ್ರೆ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆಯಲ್ಲ, ಸೇಮ್ ಆರ್ಡರ್ ಅಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ ಇರುತ್ತೆ. ಸಪೋಸ್ ಇಫ್ ಎ ಈಸ್ 2x2 ಮ್ಯಾಟ್ರಿಕ್ಸ್, then I is also 2x2 matrix. Suppose A is 3x3 matrix, then I is also 3x3 matrix. ಹಾಗೆ ನೀವು ಮ್ಯಾಟ್ರಿಕ್ಸ್ ಎ ನ ಎಷ್ಟು ಆರ್ಡರ್ ಇರುತ್ತೆ, ಸೇಮ್ ಆರ್ಡರ್ ಐ ಕೂಡ ಬರ್ಕೋಬೇಕಾಗತ್ತೆ. ಅಂಡ್ ಲ್ಯಾಂಬ್ಡಾ ಇಸ್ ಎ ಕಾನ್ಸ್ಟೆಂಟ್ ಟರ್ಮ್. ಸೊ ದಿಸ್ ಒನ್, ಈ ಡಿಟರ್ಮಿನೆಂಟ್ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು 0 ಈಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಫಸ್ಟ್ ನಾವು ಈ ಈಕ್ವೇಶನ್ ಬರ್ಕೋಬೇಕು. ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಎ, ದೆನ್ ಐ ಯೂನಿಟ್ ಮ್ಯಾಟ್ರಿಕ್ಸ್ 2x2 ಅಂದ್ರೆ 1 0 0 1 ಬರ್ಕೋಬೇಕು. ಸಿಂಪ್ಲಿಫೈ ಮಾಡಿದ್ರೆ ದೆನ್ ಯು ಗೆಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ರೆ ವಿ ಗೆಟ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಆರ್ ವಿ ಕ್ಯಾನ್ ಸೇ ಇಟ್ ಆಸ್ ಐಗನ್ ವ್ಯಾಲ್ಯೂಸ್. So characteristic roots of a matrix. Let A be a square matrix of order n, then the roots of the characteristic equation determinant A minus lambda I equal to 0 are called as characteristic roots of eigen values. ಏನದರ ಅರ್ಥ? ಇಲ್ಲಿ ನಾವು A minus lambda I equal to 0 ಬರ್ಕೊಂಡು ಸಾಲ್ವ್ ಮಾಡಿದಾಗ ವಿ ಗೆಟ್ ಒನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಒಂದು ಈಕ್ವೇಶನ್ ಬರುತ್ತೆ. ಆ ಈಕ್ವೇಶನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರುತ್ತೆ. ಕ್ವಾಡ್ರಾಟಿಕ್ ಇನ್ ದ ಸೆನ್ಸ್ ಇಟ್ ಈಸ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇಲ್ಲಿ ಹೇಳೋದಾದ್ರೆ a ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ b ಲ್ಯಾಂಬ್ಡಾ ಪ್ಲಸ್ c ಈ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಓಕೆ, ದೆನ್ ಆ ಒಂದು ಈಕ್ವೇಶನ್ ಅನ್ನ ನೀವು ಸಾಲ್ವ್ ಮಾಡೋದನ್ನ ಕಲ್ತಿದ್ದೀರಿ ಆಲ್ರೆಡಿ ಹೈಸ್ಕೂಲ್ ಅಲ್ಲಿ. ಯಾವ ತರ? ಅಲ್ಲಿ ನಾವು ಅದಕ್ಕೆ ರೂಟ್ಸ್ ಬರ್ಕೊಳ್ತೀವಿ. ಓಕೆ, ಸೊ ಅಂದ್ರೆ ಅಪವರ್ತನ ವಿಧಾನ ಅಂತ ಹೇಳ್ತೀವಿ ನೀವು, ಆಯ್ತಾ? ಅದಕ್ಕೆ ಅಪವರ್ತನಗಳನ್ನ ಬರೆಯೋದು ಅಂದ್ರೆ ಮಧ್ಯದಲ್ಲಿ ಏನ್ ಟರ್ಮ್ ಇದೆ, ಫಸ್ಟ್ ಲಾಸ್ಟ್ ಟರ್ಮ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ದೆನ್ ಮಧ್ಯ ಅವನ್ನ ಆಡ್ ಮಾಡಿದ್ರೆ ಮಧ್ಯದಲ್ಲಿ ಇರೋ ಟರ್ಮ್ ಬರಬೇಕು. ಆ ತರ ಒಂದು ನಂಬರ್ ಗಳನ್ನ ಎರಡು ಬರ್ಕೊಳ್ಬೇಕಾಗತ್ತೆ. ಆ ಮೆಥಡ್ ಅಲ್ಲಿ ಮಾಡಬಹುದು. ಅಥವಾ ಇನ್ನೊಂದಿದೆ, x is equal to minus b plus or minus square root of b square minus 4ac divided by 2a. ಇದು ಕೂಡ ಒಂದು ಫಾರ್ಮುಲಾ ಇದೆ. ಇವೆರಡರಲ್ಲಿ ಯಾವ್ದನ್ನ ಬೇಕಾದ್ರೂ ನಾವು ಯೂಸ್ ಮಾಡಿ we can find the characteristic roots of a given matrix. So they are called characteristic roots or eigen values. So note, the sum of eigen values is equal to the sum of the principal diagonal elements of the ಮ್ಯಾಟ್ರಿಕ್ಸ್. ಅಂದ್ರೆ ನಮ್ಗೇನ್ ಐಗನ್ ವ್ಯಾಲ್ಯೂಸ್ ಬರುತ್ತಲ್ಲ, ಆ ಒಂದು ಐಗನ್ ವ್ಯಾಲ್ಯೂಸ್ ಗಳ ಸಮ್ಮನ್ನ ಅಂದ್ರೆ ಆಡ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೋ ಅದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಿದ್ರು ಕೂಡ ಸೇಮ್ ಇರುತ್ತೆ. ಓಕೆ, ಪ್ರಿನ್ಸಿಪಲ್ ಡಯಾಗನಲ್ 2 ಎಲಿಮೆಂಟ್ಸ್ ಇರುತ್ತಲ್ಲ, ಅವೆರಡು ಆಡ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಇದೆಯಲ್ಲ, ಅವನ್ನ ಆಡ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಸೊ we will find some problems on this one. Directly we will move on to problem. Find the characteristic equation of matrix A is equal to 1 2 3 4. Just we are finding only characteristic equation. Okay, so A is equal to 1 2 3 4. So solution, they are given A is equal to 1 2 3 4. First ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಅನ್ನ ನಾವು ಇಲ್ಲಿ ಬರ್ಕೊಳ್ತೀವಿ 1 2 3 4 ಅಂತ ಹೇಳಿ. ಓಕೆ, ದೆನ್ ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಜನರಲ್ ಫಾರ್ಮುಲಾ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇಸ್ ಗಿವನ್ ಬೈ
determinant a minus lambda I equal to 0. This is the general equation of characteristic equation. ಇದು ಜನರಲ್ ಈಕ್ವೇಶನ್. ಪ್ರತಿ ಪ್ರಾಬ್ಲಮ್ಗೂ ಫಸ್ಟ್ ನೀವು ಇದನ್ನ ಬರ್ಕೋಬೇಕು. ಡಿಟರ್ಮಿನೆಂಟ್ a minus lambda I equal to 0. Okay, then substitution ಮಾಡಿ. What is a? They are given 1 2 3 4. ಅದನ್ನ ಬರ್ಕೊಳ್ಳಿ. a is 1 2 3 4 minus lambda into what is I? I is the identity matrix of the given order as n. Okay, ಇಲ್ಲಿ ಏನು ಆರ್ಡರ್ ಗಿವನ್ ಮ್ಯಾಟ್ರಿಕ್ಸ್ ಎ ಕೊಟ್ಟಿದಾರಲ್ಲ ಅದ್ರದ್ದು ಆರ್ಡರ್ ಏನಿದೆ ಸೇಮ್ ಆರ್ಡರ್ ಐ ಕೂಡ ಆಗಿರುತ್ತೆ. ಇದು 2 x 2 ಇರೋದ್ರಿಂದ ಐ ಆಲ್ಸೋ ವಿ ಹ್ಯಾವ್ ಟು ಟೇಕ್ 2 x 2. ಸೊ ಐ ಅಂದ್ರೆ ಏನು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ವಾಟ್ ಇಸ್ ದಟ್ ಯೂನಿಟ್ ಮ್ಯಾಟ್ರಿಕ್ಸ್? ಇಟ್ ಈಸ್ 1 0 0 1. So that is the identity matrix we are getting here. So determinant a is 1 2 3 4 minus lambda hage barkoltini, then into I is 1 0 0 1. So that is equal to 0. adu barkoltane hogbeku continuous agi. Okay, then illi ನಾವು ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಬಹುದು. ಹೇಗೆ? ಇಲ್ಲಿ ಲ್ಯಾಂಬ್ಡಾ ಇದೆಯಲ್ಲ, ಲ್ಯಾಂಬ್ಡಾ ಇಸ್ ಎ ಸ್ಕೇಲಾರ್ ಅಂದ್ರೆ ಒಂದು ಕಾನ್ಸ್ಟೆಂಟ್. ಒಂದು ಕಾನ್ಸ್ಟೆಂಟ್ ಅನ್ನ ಒಂದು ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಬಹುದು ಅಂದ್ರೆ ಏನ್ ಮಾಡಬೇಕು? ವಿ ಹ್ಯಾವ್ ಟು ಮಲ್ಟಿಪ್ಲೈ ಈಚ್ ಅಂಡ್ ಎವರಿ ಎಲಿಮೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾದಲ್ಲಿರ್ತಕ್ಕಂತಹ ಪ್ರತಿಯೊಂದು ಎಲಿಮೆಂಟ್ ಗಳನ್ನ ಈ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಎಲಿಮೆಂಟ್ ಗಳನ್ನ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಲ್ಯಾಂಬ್ಡಾ ಇಂಟು 1 ಇದು ಲ್ಯಾಂಬ್ಡಾ ಆಗತ್ತೆ, ಲ್ಯಾಂಬ್ಡಾ ಇಂಟು 0 0 ಆಗತ್ತೆ, ಲ್ಯಾಂಬ್ಡಾ ಇಂಟು 0 0 ಆಗತ್ತೆ, ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ ಆಗತ್ತೆ. ಸೊ ಲ್ಯಾಂಬ್ಡಾ ಇಂಟು ಐ ಅಂದ್ರೆ ಇಟ್ ಬಿಕಮ್ಸ್ ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಹಾಗೆ ಉಳ್ಕೊಳ್ಳುತ್ತೆ. ದೆನ್ ಮಧ್ಯದಲ್ಲಿ ಏನಿದೆ? ಮೈನಸ್ ಇದೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಡೂ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್. ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕಳಿಬೇಕಾಗತ್ತೆ. ಹಾಗೆ ಕಳಿಬೇಕು ಅಂದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದ ಏನು ಸೇಮ್ ಎಲಿಮೆಂಟ್ಸ್. ಅಂದ್ರೆ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಇಲ್ಲೂ ಕೂಡ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅನ್ನ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ 1 ಇದೆ, ಇಲ್ಲೇನಿರುತ್ತೆ? ಲ್ಯಾಂಬ್ಡಾ ಇರುತ್ತೆ. ಸೊ 1 ಮೈನಸ್ ಲ್ಯಾಂಬ್ಡಾ ಬರ್ಕೊಂಡಿದೀವಿ. ದೆನ್ 2 ಮೈನಸ್ ಇಲ್ಲಿ 0 ಇರುತ್ತೆ, 0 ಇಂಟು ಲ್ಯಾಂಬ್ಡಾ 0 ಆಗೋದ್ರಿಂದ 2 minus 0 is 2. Then 3 minus lambda into 0 andre 0 agate. So 3 minus 0 is 3. Then 4 minus lambda into 1 andre lambda agirutte. So 4 minus lambda. Just imagine illi lambda, illi 0, illi 0, illi lambda irutte. ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಸಬ್ಟ್ರಾಕ್ಟ್ ಮಾಡಿದಾಗ it becomes 1 minus lambda, 2 minus 0 is 2, 3 minus 0 is 3, and 4 minus lambda baratte. So that determinant value is equal to 0. And you know, this is 2 cross 2 determinant. ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿದೆ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎರಡನ್ನು ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಳಿ, and secondary diagonal elements ಎರಡನ್ನ multiply ಮಾಡ್ಕೊಳ್ಳಿ with minus sign. So then we get 1 minus lambda into 4 minus lambda minus 3 2s are 6. ಇದು principal diagonal. 1 minus lambda bracket ಹಾಕಿ ಬರ್ಕೊಳ್ಳಿ, 4 minus lambda bracket ಹಾಕಿ ಬರ್ಕೊಳ್ಳಿ, minus 3 2s are 6 equal to 0. So if you multiply this, 4 1s are 4, 4 1s are 4, minus 1 into minus lambda is minus lambda, minus lambda into 4 is minus 4 lambda, minus into minus plus lambda into lambda is lambda square, minus 6 equal to 0. So 1 into 4 is 4, minus 1 into lambda is lambda, minus
4 into lambda is 4 lambda, minus into minus plus lambda into lambda is lambda square, minus 6 equal to 0. Next adana simplify madidre minus 4 lambda minus lambda ಏನಾಯ್ತು minus 4 minus 1 minus 5 lambda ಆಗುತ್ತೆ. Then 4 minus 6 ಎಷ್ಟಾಯ್ತು minus 2. 4 minus 6 is minus 2, that is equal to 0 is the required characteristic equation. So lambda square minus 5 lambda minus 2 equal to 0 is the required characteristic equation. Aste first a minus lambda I equal to 0 ಬರ್ಕೋಬೇಕು. a ಜಾಗಕ್ಕೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅನ್ನ ಬರ್ಕೋಬೇಕು. I ಜಾಗದಲ್ಲಿ ಯೂನಿಟ್ ಮ್ಯಾಟ್ರಿಕ್ಸ್ 1 0 0 1 ಬರ್ಕೋಬೇಕು. ನೆಕ್ಸ್ಟ್ ಆ ಯೂನಿಟ್ ಮ್ಯಾಟ್ರಿಕ್ಸ್ ಅನ್ನ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿ ಬರಿಬೇಕು. ದೆನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಸಬ್ಟ್ರಾಕ್ಟ್ ಮಾಡಬೇಕು. ದೆನ್ 2 cross 2 ಡಿಟರ್ಮಿನೆಂಟ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ then you get the answer lambda square minus 5 minus 2 equal to 0 is the required characteristic equation. Similarly, I will solve another problem. Find the characteristic equation of a is equal to 2 minus 1 3 2. Given a equal to 2 minus 1 3 2. So this characteristic equation is given by determinant a minus lambda I equal to 0. To write this formula, we have 1 marks. Okay, determinant a minus lambda I equal to 0. Substitution ಮಾಡ್ಕೊಳ್ಳಿ. What is a? 2 minus 1 3 2 minus lambda into 1 0 0 1. ಅದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ lambda 0 0 lambda ಆಗುತ್ತೆ. Where I ಅಂದ್ರೇನು unit matrix or identity matrix of the order of a given matrix. Given matrix ಏನ್ ಕೊಟ್ಟಿರ್ತಾರೋ ಸೇಮ್ ಆರ್ಡರ್. ಅಂಡ್ ನಾನು ಹೇಳಿದ್ದೀನಿ ಈ ಪೂರ್ತಿ ಈ characteristic equation roots we are taking only 2 cross 2 matrix. So 2 cross 2 ಅಂದಾಗ I value is 1 0 0 1 only. ಅದನ್ನ lambda ಇಂದ ಮಲ್ಟಿಪ್ಲೈ ಮಾಡಿದ್ರೆ lambda 0 0 lambda ಆಗಿರುತ್ತೆ. Then if you simplify this, it is 2 minus lambda, minus 1 minus 0 is minus 1, 3 minus lambda 0 is 3, 2 minus lambda is 2 minus lambda, that is equal to 0. So determinant of 2 minus lambda, minus 1 minus 0, 3 minus 0, 2 minus lambda equal to 0. Again, by using determinant method, we solve this. First, principal diagonal elements ಎರಡನ್ನು multiply ಮಾಡ್ಕೊಳ್ಳಿ. Then minus of minus plus 3 1s are 3 equal to 0 ಬರ್ಕೊಳ್ಳಿ. 2 minus lambda 2 minus lambda multiplication. Then here ಈ ಕಡೆ secondary diagonal elements multiply ಮಾಡಬೇಕಾದ್ರೆ minus into minus plus 3 1s are 3 equal to 0 ಬರ್ಕೊಳ್ತೀವಿ. Then multiplication ಮಾಡಿ simplify ಮಾಡಿ 2 2s are 4 minus 2 into lambda is 2 lambda. Then minus lambda into 2 is minus 2 lambda, minus into minus plus lambda into lambda, lambda square plus 3 equal to 0. First ಈ 2 ತಗೊಂಡು ಈ ಎರಡು ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಮೈನಸ್ lambda ತಗೊಂಡು ಈ ಎರಡು ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡಿ, then you can simplify that. Okay, so if you simplify this, we get lambda square minus 4 lambda plus 4 plus 3 is 7. So that is the required characteristic equation. So lambda square minus 4 lambda plus 7 equal to 0 is the required characteristic equation. So if they ask this problem for only 3 marks or 4 marks, find the characteristic equation anta ಹೇಳಿದ್ರೆ you have to do this much only. ಅವರು characteristic equation ಕಂಡಿಡೀರಿ ಮತ್ತೆ characteristic roots ಕಂಡಿಡೀರಿ ಅಂದಾಗ ನೀವು ಎರಡನ್ನು ಕೂಡ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈಗ ಸದ್ಯಕ್ಕೆ
ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂದ್ರೆ ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಟು ಡೂ ಆಯ್ತಲ್ಲ. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Problems to find characteristic equation and the roots of a matrix. Characteristic equation ಕಂಡುಹಿಡಿಯಬೇಕು ಮತ್ತೆ ಐಗನ್ ವ್ಯಾಲ್ಯೂಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನು ಕೂಡ ಕಂಡುಹಿಡಿಯಬೇಕು. ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಮಾಡಿದ್ವಲ್ಲ, ಅಲ್ಲಿವರೆಗೂ ಸೇಮ್ ಮೆಥಡ್ ಇರುತ್ತೆ, ಅಲ್ಲಿಂದ ಮುಂದೆ ಮಾತ್ರ ಚೇಂಜಸ್ ಆಗುತ್ತೆ. ಈಗ ಎರಡು ಪ್ರಾಬ್ಲಮ್ಗೆ ನಾನು ಜಸ್ಟ್ ಐ ಹ್ಯಾವ್ ಫೌಂಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ನಾನೀಗ ಈ ಎರಡು ಪ್ರಾಬ್ಲಮ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ರೂಟ್ಸ್ ಹೇಗೆ ಕಂಡುಹಿಡಿಯೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಆ ಎರಡು ಪ್ರಾಬ್ಲಮ್ಗೆ ವಿ ಕ್ಯಾನ್ ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಅರ್ಥ ಆಯ್ತಾ? ಈಗೇನ್ ಹಿಂದೆ ಎರಡು ಪ್ರಾಬ್ಲಮ್ಸ್ ಮಾಡಿದೀನಿ, ಅಲ್ಲಿ ನಾನು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಗೆ ಸ್ಟಾಪ್ ಮಾಡಿದೀನಿ, ರೂಟ್ಸ್ ಗೆ ಹೋಗಿಲ್ಲ ನಾನು. ಆಯ್ತಾ? ಇಲ್ಲಿಂದ ಮುಂದೆ 2 or 3 ಪ್ರಾಬ್ಲಮ್ಸ್ ನಾನು ರೂಟ್ಸ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಆಗ ನೀವೇನ್ ಮಾಡಿ, ಈ ಸೆಷನ್ ಮುಗಿದ ತಕ್ಷಣ ಆ ಎರಡು ಪ್ರಾಬ್ಲಮ್ ಗಳಿಗೆ ರೂಟ್ಸ್ ಅನ್ನ ಕಂಡುಹಿಡಿಯಿರಿ. ಸೊ ಯು ವಿಲ್ ನೋ ಹೌ ಟು ಫೈಂಡ್ ದ ಥಿಂಗ್ಸ್. ಓಕೆ, ಸೊ ದೇ ಆರ್ ಗಿವನ್ a is equal to 3, 2, 4, 5. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ ಫಸ್ಟ್ ಬರ್ಕೊಳ್ಳೋಣ. ಫಸ್ಟ್ ಸ್ಟೆಪ್ is same, that is characteristic equation is given by determinant a minus lambda I equal to 0. ಅದು ಬರ್ಕೊಳ್ಳೇಬೇಕು ಕಂಪಲ್ಸರಿ. ವಾಟ್ ಈಸ್ a? 3, 2, 4, 5 ಬರ್ಕೊಳ್ಳಿ. ಮೈನಸ್ ಲ್ಯಾಂಬ್ಡಾ ಇಂಟು 1, 0, 0, 1 ಅದನ್ನು ಬರ್ಕೊಂಡಿದೀವಿ. ದೆನ್ ಸಿಂಪ್ಲಿಫೈ ಮಾಡಿ, ಇಟ್ ಬಿಕಮ್ಸ್ 3 ಮೈನಸ್ ಲ್ಯಾಂಬ್ಡಾ, 2 ಮೈನಸ್ 0, 4 ಮೈನಸ್ 0, 5 ಮೈನಸ್ ಲ್ಯಾಂಬ್ಡಾ. ಸೊ 3 ಮೈನಸ್ ಲ್ಯಾಂಬ್ಡಾ, 2 ಮೈನಸ್ 0 ಅಂದ್ರೆ 2, 4 ಮೈನಸ್ 0 ಅಂದ್ರೆ 4, 5 minus lambda equal to 0. That is the determinant. So if you simplify this, 3 minus lambda into 5 minus lambda minus 4 2s are 8 equal to 0. 3 minus lambda into 5 minus lambda minus 8 equal to 0. Then if you simplify this, 3 5s are 15 minus 3 into lambda, 3 lambda, minus 5 into lambda, 5 lambda, minus into minus plus, lambda into lambda, lambda square, minus 8 equal to 0. Simplification artha aguttalla? 3 into 5, 15. First 3 ಇಂದ ಈ ಎರಡು ನಂಬರ್ ಗಳನ್ನ ಮಲ್ಟಿಪ್ಲೈ ಮಾಡಿ. 3 5s are 15 minus 3 into lambda, 3 lambda, minus lambda into 5, 5 lambda, minus into minus plus lambda square, minus 8 equal to 0. So that we will simplify here. So adana simplify madadre, what you get here? Lambda square minus 3 lambda minus 5 lambda. Estayitu? Minus 8 lambda aitu. Then 15 minus 8 andre it is 7. So that is lambda square minus 8 lambda plus 7 equal to 0. So that is what the required characteristic equation. Idu required characteristic equation aitu. Lambda square minus 8 lambda plus 7 equal to 0. Il munde baribeku is the required characteristic ಈಕ್ವೇಶನ್ ಅಂತ ಬರೀಬಹುದು. ದೆನ್ ನಾನು ಈಗ ಏನು ಫೈಂಡ್ ಔಟ್ ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು, ಆರ್ ವಿ ಕ್ಯಾನ್ ಸೇ ಐಗನ್ ವ್ಯಾಲ್ಯೂಸ್. ಅದಕ್ಕೆ ನಾವೇನ್ ಮಾಡ್ಬೇಕು? ಅಪವರ್ತನ ವಿಧಾನ ಏನ್ ನೀವು ಕಲ್ತಿದ್ರಲ್ಲ, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ, ಈ ಪ್ರಾಬ್ಲಮ್ ಅನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಹೇಗೆ? ಈ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಏನು ಇಲ್ಲ, ಲ್ಯಾಂಬ್ಡಾ ಸ್ಕ್ವೇರ್ ಜೊತೆ ಅಂದ್ರೆ 1 ಇದೆ, ಇಲ್ಲಿ ಪ್ಲಸ್ 7 ಇದೆ. ಸೊ 7 into 1 7 ಆಯ್ತು. ಸೊ ಮಲ್ಟಿಪ್ಲೈ ಮಾಡಿದ್ರೆ 7 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -8 ಬರಬೇಕು. ಓಕೆ, ಸೊ 7 into 1 7, ಇಲ್ಲಿ -8. ಸೊ ಮಲ್ಟಿಪ್ಲೈ ಮಾಡಿದ್ರೆ 7, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -8 ಬರಬೇಕು. ಸೊ 7 ಬರಬೇಕು ಅಂದ್ರೆ ಮಗ್ಗಿ ಒಂದೇ, ಮಲ್ಟಿಪ್ಲೈ ಮಾಡಿದ್ರೆ 7 ಬರಬೇಕು ಅಂದ್ರೆ 7 1s are 7, ಬೇರೆ ಆಪ್ಷನ್ ಇಲ್ಲ. 7 1s are 7. ದೆನ್ -8 ಬರ್ಬೇಕಲ್ಲ,
-8 ಬರ್ಬೇಕು ಅಂದ್ರೆ -7 -1 ತಗೊಳ್ಳಿ. ಓಕೆ, ಸೊ -7 -1 ಎಷ್ಟಾಯ್ತು? -8 ಆಯ್ತು. ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 7 1s 7. ಸೊ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ 7 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -8 ಬರಬೇಕು. ಆ ತರ ನಾವು ಅದಕ್ಕೆ ನಾವು ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕು. ಸೊ 7 1s 7, ಅದು ಓನ್ಲಿ ಚಾನ್ಸ್, ಬೇರೆ ಯಾವುದೂ ಇಲ್ವೇ ಇಲ್ಲ. ಸೊ -7 -1, ಯಾಕೆಂದ್ರೆ ನಮಗೆ -8 ಬರಬೇಕು. ಸೊ -7 -1 -8, ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ 7 1s 7 ಆಗತ್ತೆ. ಹಾಗಾದ್ರೆ ಒಂದು -7, ಇನ್ನೊಂದು -1, ಅದನ್ನ ಇಲ್ಲಿ ಬರ್ಕೊಳ್ತೀನಿ. ಸೊ ಲ್ಯಾಂಬ್ಡಾ ಸ್ಕ್ವೇರ್ -7 ಲ್ಯಾಂಬ್ಡಾ -1 ಲ್ಯಾಂಬ್ಡಾ ಪ್ಲಸ್ 7 ಈಕ್ವಲ್ ಟು 0. ಸೊ -7 ಲ್ಯಾಂಬ್ಡಾ -1 ಲ್ಯಾಂಬ್ಡಾ ಅಂದ್ರೆ ಇಟ್ ಬಿಕಮ್ಸ್ -8 ಲ್ಯಾಂಬ್ಡಾ. ಅದನ್ನೇ ನಾವು ಸಿಂಪ್ಲಿಫೈ ಮಾಡಿದ್ದೀವಿ. ಓಕೆ, ಸೊ ಲ್ಯಾಂಬ್ಡಾ ಸ್ಕ್ವೇರ್ -7 ಲ್ಯಾಂಬ್ಡಾ -1 ಲ್ಯಾಂಬ್ಡಾ ಪ್ಲಸ್ 7 ಈಕ್ವಲ್ ಟು 0. ಇದನ್ನ ನೀವು ಹೈಸ್ಕೂಲ್ ಅಲ್ಲಿ ಮಾಡಿದಿರಿ. ಅಪವರ್ತನ ವಿಧಾನಗಳು, ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿ ಫಸ್ಟ್ ಫ್ಯಾಕ್ಟರ್ಸ್ ನ ಕಂಡಿಡಿದು ಅಪವರ್ತನಗಳನ್ನ ಕಂಡಿಡಿದು ಅದನ್ನ ಈ ತರ ಸಾಲ್ವ್ ಮಾಡ್ಕೊಂಡು ಹೋಗಿದ್ದೀರಿ. ಸೊ ಜಸ್ಟ್ ರಿಮೆಂಬರ್ ಅಷ್ಟೇ. ಓಕೆ, ದೆನ್ ಈಗ ಏನ್ ಮಾಡಿ, ಇವೆರಡರಲ್ಲಿ ಏನ್ ಕಾಮನ್ ಇದೆ? ಫಸ್ಟ್ 2 ಟರ್ಮ್ಸ್ ಅಲ್ಲಿ ಏನ್ ಕಾಮನ್ ಇದೆ? ಲ್ಯಾಂಬ್ಡಾ ಕಾಮನ್ ಇದೆ. ಸೊ ಜಸ್ಟ್ ಟೇಕ್ ಲ್ಯಾಂಬ್ಡಾ ಔಟ್ ಸೈಡ್. ಇವೆರಡರಲ್ಲಿ ಲ್ಯಾಂಬ್ಡಾ ಹೊರಗಡೆ ತೆಗೆದ್ರೆ, 2 ಲ್ಯಾಂಬ್ಡಾ ಸ್ಕ್ವೇರ್ ಅಲ್ಲಿ ಒಂದು ಲ್ಯಾಂಬ್ಡಾ ಹೊರಗಡೆ ತೆಗೆದ್ರೆ ಇನ್ನೊಂದು ಲ್ಯಾಂಬ್ಡಾ ಉಳಿಯುತ್ತೆ. ಮೈನಸ್ ಇಲ್ಲಿ ಒಂದು ಲ್ಯಾಂಬ್ಡಾ ಹೊರಗಡೆ ತೆಗೆದ್ರೆ ಇಲ್ಲಿ ಉಳಿಯೋದು ಏನು? 7 ಉಳಿಯುತ್ತೆ. ಓಕೆ, ಫಸ್ಟ್ ಇಫ್ ಯು ಟೇಕ್ ಲ್ಯಾಂಬ್ಡಾ ಔಟ್ ಸೈಡ್ ಹಿಯರ್, one remaining is lambda minus 7. then ಈ ಎರಡರಲ್ಲಿ ಕಾಮನ್ ತೆಗಿಲಿಕ್ಕೆ ಏನು ಇಲ್ಲ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಇಲ್ಲಿ ಮೈನಸ್ ಬರ್ಬೇಕು, ಇಲ್ಲಿ ಲ್ಯಾಂಬ್ಡಾ -7 ಬರ್ಬೇಕು. ಆದ್ರೆ ಇಲ್ಲಿ ಏನಿದೆ? ಪ್ಲಸ್ ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, -1 ಅನ್ನ ಕಾಮನ್ ತೆಗಿತೀನಿ. ನಾನು -1 ಕಾಮನ್ ತೆಗೆದ್ರೆ ಇಲ್ಲಿ -1 ಕಾಮನ್ ತೆಗೆದ್ರೆ ಇಲ್ಲಿ ಲ್ಯಾಂಬ್ಡಾ ಉಳಿಯುತ್ತೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಅಲ್ಲಿ ಹೇಗೆ ಮೈನಸ್ ಕಾಮನ್ ತೆಗಿತೀರಾ? ಪ್ಲಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಇಂಟು ಮೈನಸ್ ಅಂತ ಬರ್ಕೋಬಹುದು ಅಲ್ವಾ? ಪ್ಲಸ್ ನ ಮೈನಸ್ ಇಂಟು ಮೈನಸ್ ಅಂತ ಬರ್ಕೊಳ್ಳಿ. ಸೊ ಒಂದು ಮೈನಸ್ ಕಾಮನ್ ತೆಗೆದ್ರೆ ಇನ್ನೊಂದು ಮೈನಸ್ ಉಳಿಯುತ್ತೆ. ಜಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡಿ, ಯು ವಿಲ್ ಗೆಟ್ ಸೇಮ್ ಆನ್ಸರ್. -1 ಇಂಟು ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಆಗತ್ತೆ. ಸೊ ವಾಪಸ್ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಇದೇ ಆನ್ಸರ್ ಬರೋ ತರ ಇರಬೇಕು. ಈ ಎರಡರಲ್ಲಿ ಲ್ಯಾಂಬ್ಡಾ ಕಾಮನ್ ತೆಗೆದಿದ್ದೀನಿ, ಇಟ್ ಬಿಕಮ್ಸ್ ಲ್ಯಾಂಬ್ಡಾ -7. ಇಲ್ಲಿ -1 ಕಾಮನ್ ತೆಗೆದಿದ್ದೀನಿ, ಸೊ ಇಟ್ ಬಿಕಮ್ಸ್ ಲ್ಯಾಂಬ್ಡಾ -7 ಈಕ್ವಲ್ ಟು 0. ದೆನ್ ಈ ಎರಡು ಟರ್ಮ್ ಗಳಲ್ಲಿ ಏನ್ ಕಾಮನ್ ಇದೆ? ಲ್ಯಾಂಬ್ಡಾ -7 ಲ್ಯಾಂಬ್ಡಾ -7 ಕಾಮನ್ ಇದೆ. ಸೊ ಎರಡರಲ್ಲೂ ಲ್ಯಾಂಬ್ಡಾ -7 ಕಾಮನ್ ತೆಗೆದ್ರೆ ಇಟ್ ಬಿಕಮ್ಸ್ ಲ್ಯಾಂಬ್ಡಾ -1 ಈಕ್ವಲ್ ಟು 0. ಎರಡರಲ್ಲೂ ಲ್ಯಾಂಬ್ಡಾ -7 ಕಾಮನ್ ಇದೆ, ಅದನ್ನ ಕಾಮನ್ ತಕೊಳ್ಳಿ. ಇಲ್ಲಿ ಲ್ಯಾಂಬ್ಡಾ ಇದೆ, ಇಲ್ಲಿ -1 ಇದೆ. ಸೊ ದಟ್ ವಿಲ್ ಬಿ ರಿಮೈನಿಂಗ್ ಹಿಯರ್. ಸೊ ಲ್ಯಾಂಬ್ಡಾ -7 ಲ್ಯಾಂಬ್ಡಾ -1 ಈಕ್ವಲ್ ಟು 0. ದೆನ್ ಈ ಟರ್ಮ್ ಗಳನ್ನ ಪ್ರತಿಯೊಂದನ್ನು ನಾವು 0ಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಯಾಕೆ? ಲ್ಯಾಂಬ್ಡಾ -7 ಇಂಟು ಲ್ಯಾಂಬ್ಡಾ -1 0 ಆಗ್ಬೇಕು ಅಂದ್ರೆ ಐದರ್ ಲ್ಯಾಂಬ್ಡಾ -7 ಶುಡ್ ಬಿ 0 ಆರ್ ಲ್ಯಾಂಬ್ಡಾ -1 ಶುಡ್ ಬಿ 0. ಇವೆರಡರಲ್ಲಿ ಯಾವ್ದಾದ್ರು ಒಂದು 0 ಆದಾಗ ಈ ಆನ್ಸರ್ 0 ಬರುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಟೇಕ್ ಲ್ಯಾಂಬ್ಡಾ -7 ಈಕ್ವಲ್ ಟು 0 ಆರ್ ಲ್ಯಾಂಬ್ಡಾ -1 ಈಕ್ವಲ್ ಟು 0. ಸಪರೇಟ್ ಆಗಿ ಎರಡನ್ನು ಕೂಡ 0ಗೆ ಈಕ್ವೇಟ್ ಮಾಡ್ತೀವಿ. ಸೊ ದೆನ್ ಈಗ ಲ್ಯಾಂಬ್ಡಾ -7 0 ಇದೆ, -7 ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು ಬಂದ್ರೆ ಇಟ್ ಬಿಕಮ್ಸ್ +7. ಸೊ ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7 ಆಗತ್ತೆ. ಸಿಮಿಲರ್ಲಿ -1 ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು ಬಂದ್ರೆ ಇಟ್ ಬಿಕಮ್ಸ್ +1. ಸೊ ಲ್ಯಾಂಬ್ಡಾ ಇಸ್ 1. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7 ಆರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1. Therefore lambda equal to 7 and 1 are called as eigenvalues or characteristic roots of a given matrix. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಗೆ ಈ ಎರಡು ವ್ಯಾಲ್ಯೂಗಳು 7 ಮತ್ತೆ 1 ಅವೇನಾಗುತ್ತೆ? ಐಗನ್ ವ್ಯಾಲ್ಯೂಸ್ ಆಗತ್ತೆ. ಸೊ ಇನ್ನೊಂದು ಕಂಡೀಷನ್ ಹೇಳಿದ್ವಿ ನಾವು, ಏನಂತ? ಅಲ್ಲೇನು ಐಗನ್ ವ್ಯಾಲ್ಯೂಸ್ ಬರುತ್ತಲ್ಲ ಅವೆರಡರದ್ದು ಸಮ್, ಅವೆರಡನ್ನ ಆಡ್ ಮಾಡಿದ್ರೆ ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಇದೆಯಲ್ಲ ಅವೆರಡು ಸಮ್ಗೆ ಏನಾಗಿರುತ್ತೆ? ಅದು ಸೇಮ್ ಆಗಿರುತ್ತೆ. ಸೊ ಅಲ್ಲಿ 7 1 ಬಂದಿತ್ತು, 7 + 1 ಎಷ್ಟಾಯ್ತು? 8.
5 plus 3 ಎಷ್ಟು 8. ಸೊ ದೇರ್ ಫೋರ್ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಅರ್ಥ ಆಯ್ತಲ್ವಾ? ಸೊ ಮಲ್ಟಿಪ್ಲೈ ಮಾಡಿದ್ರೆ 7 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -8 ಬರಬೇಕು. ಹಾಗಾಗಿ -7 -1 ಬರ್ಕೊಂಡ್ವಿ. ಸೊ ಈ ಎರಡರಲ್ಲಿ ಲ್ಯಾಂಬ್ಡಾ ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ -7 ಉಳಿತು. ಇಲ್ಲಿ -1 ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ -7 ಉಳಿತು. ಸೊ ಲ್ಯಾಂಬ್ಡಾ -7 ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ -1 = 0 ಉಳಿಯುತ್ತೆ. therefore lambda -7 = 0 or lambda -1 = 0 ಆಗುತ್ತೆ. therefore lambda = 7 and lambda = 1 are the eigen values of a given matrix. ಅರ್ಥ ಆಯ್ತಲ್ವಾ? Similarly, we find another one. A is equal to 3 -1 0 -2. Find the eigen values. ಅವ್ರು ಬರೀ ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅವಶ್ಯಕತೆ ಇಲ್ವಾ? ಬೇಕೇ ಬೇಕು. ಬಿಕಾಸ್ ವಿತೌಟ್ ಫೈಂಡಿಂಗ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಯು ಕಾಂಟ್ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಓಕೆ, ಹಾಗಾಗಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇಸ್ ಗಿವನ್ ಬೈ ಡಿಟರ್ಮಿನೆಂಟ್ a minus lambda I = 0. A is 3 -1 0 -2 minus lambda into I is 1 0 0 1. That is equal to 0. 0 ಕಂಪಲ್ಸರಿ ಬರ್ಕೊಳ್ತಾ ಹೋಗ್ಬೇಕು ಕಂಟಿನ್ಯೂಸ್ ಆಗಿ. Then simplify ಮಾಡಿದ್ರೆ 3 minus lambda -1 minus 0, that is -1. 0 minus 0 is 0. -2 minus lambda. So 3 minus lambda -1 0 -2 minus lambda = 0 ಆಯ್ತು. ಈಗ ಸಿಂಪ್ಲಿಫೈ ಮಾಡಿ 3 minus lambda into -2 minus lambda, then 0 into -1, that is equal to 0. 3 minus lambda into -2 minus lambda, then 0 into -1 plus 1, that will become 0. If we simplify this, 3 into -2 -6, then 3 into minus lambda -3 lambda, minus into minus plus 2 into lambda 2 lambda, minus into minus plus lambda into lambda lambda square, minus 0 = 0. So it remains with lambda square -3 lambda plus 2 lambda andre minus lambda minus 6, that is lambda square minus lambda minus 6 = 0 is the required characteristic equation. So ನೀವಲ್ಲಿ ಆ ಎರಡು ಟರ್ಮ್ಗಳನ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ there you will get lambda square minus lambda minus 6 = 0 ಆಗುತ್ತೆ. So this is characteristic equation. Okay, then ಇದಕ್ಕೆ ನಾವು ರೂಟ್ಸ್ ಕಂಡುಹಿಡಿಯಬೇಕು. ಅಗೇನ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -6 + 1, ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಜೊತೆ 1 ಇದೆ, ಇಲ್ಲಿ -6 ಇದೆ. ಸೊ -6 into 1 is -6 ಆಗ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ -6 ಬರಬೇಕು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲೇನಿದೆ -1 ಇದೆ, ಲ್ಯಾಂಬ್ಡಾ ಜೊತೆ ಮೈನಸ್ ಇದೆ ಅಂದ್ರೆ -1 ಇದೆ. ಮಲ್ಟಿಪ್ಲೈ ಮಾಡಿದ್ರೆ -6, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -1 ಬರ್ಬೇಕು. ಈಗ 6 ಗೆ ಯಾವ್ಯಾವ ಮಗ್ಗೆ ಬರುತ್ತೆ ನೋಡೋಣ. 6 1s are 6 ಅಲ್ವಾ? ಸೊ 6 + 1 7 ಆಗುತ್ತೆ, 6 - 1 5 ಆಗುತ್ತೆ. ಆದ್ರೆ ಇಲ್ಲಿ ಏನ್ ಬರ್ಬೇಕು? ಮೈನಸ್ ಬರ್ಬೇಕು, -1 ಬರ್ಬೇಕು. ಹಾಗಾಗಿ 6 1s ಮಗ್ಗಿಲ್ ಬರಲ್ಲ. ದೆನ್ 6 ಇನ್ನ ಯಾವ ಮಗ್ಗಿಲ್ ಬರುತ್ತೆ? 3 2s ಬರುತ್ತೆ. 3 2s 6 ಅಥವಾ 2 3s 6. ಸೊ 3 2 6. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದಾಗ ಇಲ್ಲಿ ನೋಡ್ಬೇಕು, ಇಲ್ಲೂ ಮೈನಸ್ ಇದೆ. ಸೊ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ ಅಂದಾಗ ಸೊ ಫಸ್ಟ್ ಈ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಬರಬೇಕು ಅಂದ್ರೆ ದೊಡ್ಡ ಸಂಖ್ಯೆ ಅಥವಾ ಎರಡು ಸಂಖ್ಯೆಗಳಲ್ಲಿ ಒಂದು ಪ್ಲಸ್ ಆಗ್ಬೇಕು, ಒಂದು ಮೈನಸ್ ಆಗ್ಬೇಕು. ಬಿಕಾಸ್ ಯು ನೋ ದಟ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಅಲ್ವಾ? ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಆರ್ ಮೈನಸ್ ಇಂಟು ಪ್ಲಸ್ ಅವೆರಡು ಏನಾಗುತ್ತೆ? ಮೈನಸ್ ಆಗತ್ತೆ. ಸೊ ಎರಡು ನಂಬರ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಮೈನಸ್ ಬರ್ಬೇಕು ಅಂದ್ರೆ ಒಂದು ಪ್ಲಸ್ ಆಗ್ಬೇಕು, ಒಂದು ಮೈನಸ್ ಆಗ್ಬೇಕು. ಹಾಗಾದ್ರೆ ಆ ಎರಡು ನಂಬರ್ ಅಲ್ಲಿ ಯಾವುದಕ್ಕೆ ಪ್ಲಸ್ ಹಾಕ್ಬೇಕು,
ಯಾವುದಕ್ಕೆ ಮೈನಸ್ ಹಾಕ್ಬೇಕು ಅಂದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ದಿಸ್ ಒನ್, ಸೆಂಟ್ರಲ್ ಒನ್. ಸೆಂಟ್ರಲ್ ಅಲ್ಲಿ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಗೆ ಮೈನಸ್ ತಗೊಳ್ಳಿ, ಚಿಕ್ಕ ಸಂಖ್ಯೆಗೆ ಪ್ಲಸ್ ತಗೊಳ್ಳಿ. ಇಲ್ಲೇನಾದ್ರೂ ಪ್ಲಸ್ ಇತ್ತು ಅಂದ್ರೆ ಆಗ ದೊಡ್ಡ ಸಂಖ್ಯೆಗೆ ಪ್ಲಸ್ ತಗೊಳ್ಳಿ, ಚಿಕ್ಕ ಸಂಖ್ಯೆಗೆ ಮೈನಸ್ ತಗೊಳ್ಳಿ. ಈಗ ನಾನು 6 ಮಗ್ಗಿ ಹೇಳ್ಬೇಕು ಅಂದ್ರೆ 3 2s are 6. ಒಂದಕ್ಕೆ ಪ್ಲಸ್ ತಗೋಬೇಕು, ಒಂದಕ್ಕೆ ಮೈನಸ್ ತಗೋಬೇಕು. ಆದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡದು ಅಂದ್ರೆ ಯಾವುದು? 3. 3ಗೆ ಮೈನಸ್ ತಗೊಳ್ತೀನಿ, 2ಗೆ ಪ್ಲಸ್ ತಗೊಳ್ತೀನಿ. ಸೊ -3 + 2. ಸೊ -3 + 2 ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 3 2s are 6 ಆಗುತ್ತೆ. ದೆನ್ -3 + 2 ಅಂದ್ರೆ -1 ಉಳಿಯುತ್ತೆ. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಟೇಕನ್. λ² -3 λ + 2 λ -6 = 0. So that is -3 + 2 ಅಂದ್ರೆ -1 λ ಆಗುತ್ತೆ. -3 × 2 ಅಂದ್ರೆ -6 ಆಗುತ್ತೆ. ಸೇಮ್ ಆಸ್ ಯೂಶುವಲ್, ಇದು ಬರ್ಕೊಳ್ಳೋದಷ್ಟೇ ತುಂಬಾ ಇಂಪಾರ್ಟೆಂಟ್. ರೂಟ್ ಬರ್ಕೊಂಡ್ಮೇಲೆ ಎವ್ರಿಥಿಂಗ್ ಇಸ್ ವೆರಿ ಈಸಿ. ಏನು? ಸಿಂಪ್ಲಿಫಿಕೇಶನ್. ಈ ಎರಡರಲ್ಲಿ ಲ್ಯಾಂಬ್ಡಾ ಕಾಮನ್ ತಗೊಳ್ಳಿ, ಇಟ್ ರಿಮೈನ್ಸ್ ವಿತ್ λ -3. ಇಲ್ಲಿ ನೋಡಬಹುದು, ಇಲ್ಲಿ 2 ಇದೆ, ಇಲ್ಲಿ 6 ಇದೆ. 2 1s 2 3s ಅಲ್ವಾ? ಹಾಗಾಗಿ 2 ಕಾಮನ್ ತೆಗೀರಿ. +2 ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ ಉಳಿಯುತ್ತೆ. 2 ಕಾಮನ್ ತೆಗೆದು ಬಿಟ್ಟಿದ್ದೀರಾ, ಲ್ಯಾಂಬ್ಡಾ ಉಳಿಯುತ್ತೆ. ಇಲ್ಲಿ 6 ಅಂದ್ರೆ 2 3s 6 ಆಗತ್ತೆ. ಸೊ 2 ಕಾಮನ್ ತೆಗೆದ್ರೆ ಇಟ್ ರಿಮೈನ್ಸ್ ವಿತ್ 3. ಸೊ λ × λ -3 ಪ್ಲಸ್ 2 ಕಾಮನ್ ತೆಗೆದ್ರೆ λ -3 = 0. ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲೂ λ -3 ಇದೆ, ಇಲ್ಲೂ λ -3 ಇದೆ. ಸೊ ಎರಡೂ ನಂಬರ್ಗಳಲ್ಲಿ λ -3 ಕಾಮನ್ ತೆಗೆದ್ರೆ, ಇಲ್ಲಿ λ -3 ತೆಗೆದ್ರೆ λ ಉಳಿಯುತ್ತೆ, ಇಲ್ಲಿ λ -3 ತೆಗೆದ್ರೆ ಇಲ್ಲಿ 2 ಉಳಿಯುತ್ತೆ. ದೇರ್ಫೋರ್ λ -3 ಇಂಟು ಇಲ್ಲಿ λ, ಇಲ್ಲಿ +2, λ +2 = 0. ಈಗ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಟರ್ಮ್ ಅನ್ನ 0ಗೆ ಈಕ್ವೇಟ್ ಮಾಡಬೇಕು. ಸೊ λ -3 = 0, λ +2 = 0. ದೆನ್ -3 ಅನ್ನ ಈ ಕಡೆ ತಗೊಂಡ್ ಬಂದ್ರೆ ಇಟ್ ಬಿಕಮ್ +3, +2 ಅನ್ನ ಈ ಕಡೆ ತಗೊಂಡ್ ಬಂದ್ರೆ ಇಟ್ ಬಿಕಮ್ -2. ಸೊ λ = 3 or λ = -2. Therefore λ = 3 and -2 are eigenvalues of the given matrix. You can see 3 - 2 1, ಇಲ್ಲೂ ಕೂಡ 3 - 2 1 ಆಗುತ್ತೆ. ಓಕೆ, ಸೊ ನಮಗೆ ಬಂದಿರತಕ್ಕಂತ ಆನ್ಸರ್ ಕರೆಕ್ಟ್ ಇದೆ. λ -3 = 0 or λ +2 = 0. Therefore λ = 3 or λ = -2. Hence λ = 3 - 2 are the eigenvalues of the given matrix. Now we will move on to the last problem. It is ಸ್ವಲ್ಪ different ಇದೆ problem. So find the characteristic equation and its roots of A is equal to 1 - 1 - 6 - 2. ಕೊಟ್ಟಿದ್ದಾರೆ A, ಬರ್ಕೊಂಡಿದ್ದೀನಿ. Now characteristic equation is determinant A minus lambda I = 0. A ಜಾಗದಲ್ಲಿ 1 - 1 - 6 - 2 minus lambda into I ಜಾಗದಲ್ಲಿ 1 0 0 1 ಬರ್ಕೊಳ್ತೀವಿ. ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ 1 minus lambda, -1 minus 0, -6 minus 0, -2 minus lambda. That is 1 minus lambda, -1 minus 0, that is -1, -6 minus 0, that is -6, then -2 minus lambda, that is equal to 0. Then determinant ಅನ್ನ ಸಾಲ್ವ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ 1 minus lambda -2 minus lambda. Then ಈ ಕಡೆ ಸೆಕೆಂಡರಿ ಡಯಾಗನಲ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ minus into minus plus, plus into minus is minus. ಆಲ್ರೆಡಿ 2 ಮೈನಸ್ ಇದೆ. ಆಸ್ ಪರ್ ರೂಲ್ಸ್ ಡಿಟರ್ಮಿನೆಂಟ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ಮೈನಸ್ ತಗೊಳ್ಳೇಬೇಕು. ಸೊ -3 ಮೈನಸ್ ಆಗತ್ತೆ. ಆಗ ಏನ್ ಉಳಿಯುತ್ತೆ? ಇಲ್ಲಿ ಮೈನಸ್ ಬರುತ್ತೆ. minus into minus plus, then another minus, plus into minus is -6 = 0. So if you simplify this, 1 into -2 -2, 1 into minus lambda minus lambda, then
minus lambda minus 2, that is minus into minus plus 2 lambda is 2. Then minus into minus plus lambda into lambda is lambda square minus 6 equal to 0. So 1 minus lambda, 1 into minus 2 minus 2, minus into minus plus lambda into lambda, lambda square. Then 1 minus lambda minus into minus plus 2 into lambda, 2 lambda minus 6 equal to 0. Now simplify ಮಾಡಿ, ಇಲ್ಲಿ ಡೆಲ್ಟಾ ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಅಂದ್ರೆ ಎಷ್ಟಾಯ್ತು, ಪ್ಲಸ್ 1 ಲ್ಯಾಂಬ್ಡಾ ಉಳಿಯುತ್ತೆ, ಮೈನಸ್ 6 minus 1 minus 6 minus 2 minus 8 ಆಗುತ್ತೆ. So lambda square plus lambda minus 8 equal to 0 is the required characteristic equation. Lambda square plus lambda minus 8 equal to 0 is the required characteristic equation ಅಂತ ನೀವು ಮುಂದೆ ಬರ್ಕೋಬಹುದು. Then ನಾವೀಗ ರೂಟ್ಸ್ ಕಂಡುಹಿಡಿಯಬೇಕು, or we have to find eigen values. eigen values find out ಮಾಡಬೇಕು ಅಂದ್ರೆ ಇದ್ರದ್ದು ನಾವು ಏನ್ ಕಂಡುಹಿಡಿಯಬೇಕು, ಅಪವರ್ತನಗಳನ್ನ ಕಂಡುಹಿಡಿಯಬೇಕು. ಓಕೆ, ಸೊ ಫ್ಯಾಕ್ಟರ್ಸ್, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 8 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು ಅಲ್ವಾ. 8 ಗೆ ಯಾವ ಮಗ್ಗಿ ಇದೆ, 8 1s are 8. ಸೊ 8 plus 1 9, 8 minus 1 7, ಬಟ್ ಅಲ್ಲಿರೋದು 1, ಹಾಗಾಗಿ ಅದು ಬರಲ್ಲ. 8 ಗೆ ಇನ್ಯಾವ ಮಗ್ಗಿ ಇದೆ, 4 2s are 8, 4 plus 2 6 ಆಗುತ್ತೆ, 4 minus 2 ಮಾಡಿದ್ರೆ 2 ಆಗುತ್ತೆ, ಬಟ್ ಅಲ್ಲಿರೋದೇನು 1. ಸೊ ಅದಕ್ಕೆ ನಾವು ಫ್ಯಾಕ್ಟರ್ಸ್ ನ ಕಂಡುಹಿಡಿಯಕ್ಕೆ ಬರಲಿಲ್ಲ, ಡೈರೆಕ್ಟ್ ಆಗಿ ಫ್ಯಾಕ್ಟರ್ಸ್ ನ ಕಂಡುಹಿಡಿಯಕ್ಕೆ ಬರಲ್ಲ. ಯಾಕೆಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 8 ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ 1 ಬರಬೇಕು. ಬಟ್ ಇಲ್ಲಿ 8 ಗೆ ಇರೋದೇ ಎರಡು ಮಗ್ಗಿ, 8 1s are 8, 4 2s are 8. ಸೊ 8 plus 1 ಆದ್ರೆ 9 ಆಗುತ್ತೆ, 8 minus 1 ಆದ್ರೆ 7 ಆಗುತ್ತೆ, 4 plus 2 6 ಆಗುತ್ತೆ, 4 minus 2 2 ಆಗುತ್ತೆ. ಸೊ 1 ಬರಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಅವನ್ನ ಕಂಡುಹಿಡಿಯೋಕೆ ಬರಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಯೂಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ. ಏನು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಈಕ್ವೇಶನ್ ಇದ್ದಾಗ ಅದಕ್ಕೆ ನೀವು ರೂಟ್ಸ್ ಅನ್ನ ಹೇಗೆ ಕಂಡುಹಿಡಿತೀರಾ ಅಂದ್ರೆ, ಬೈ ಯೂಸಿಂಗ್ x is equal to minus b plus or minus square root of b square minus 4ac divided by 2a. ಗೊತ್ತಿದೆ ಅಲ್ವಾ, ಇದು ಜ್ಞಾಪಕ ಮಾಡ್ಕೊಳ್ಳಿ, ಹೈಸ್ಕೂಲ್ ಅಲ್ಲಿ ಕಲ್ತಿದ್ದೀರಾ. ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಫಾರ್ಮಲ್ ಇದೆ. ಇಲ್ಲಿ x ಸ್ಕ್ವೇರ್ ಅಂದ್ರೆ ಲ್ಯಾಂಬ್ಡಾ ಸ್ಕ್ವೇರ್, x ಅಂದ್ರೆ ಲ್ಯಾಂಬ್ಡಾ, ಇಲ್ಲಿ a ಅಂದ್ರೆ ಏನೂ ಇಲ್ಲ ಅಂದ್ರೆ 1, b ಜಾಗದಲ್ಲಿ ಪ್ಲಸ್ 1, c ಜಾಗದಲ್ಲಿ ಮೈನಸ್ 8 ಇದೆ. ಓಕೆ, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಬೇಕು. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರೂಟ್ಸ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ, by using this formula, that is x is equal to minus b plus or minus square root of b square minus 4ac divided by 2a. So ಹಾಗಾದ್ರೆ ಇಲ್ಲಿ a ಏನು ಹೇಳಿದೆ ನಾನು, a is 1, what is b 1, what is c minus 8. a is 1, b is 1, c is minus 8. just substitute the values. b plus 1 ಇದೆ, ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ minus 1 plus or minus square root of b square means 1 square, b is 1, minus ಫಾರ್ಮುಲಾದಲ್ಲಿದೆ minus 4 into what is a is 1, what is c is minus 8 ಬರ್ಕೊಂಡಿದ್ದೀನಿ, whole divided by 2a. what is a 1. so a ಜಾಗದಲ್ಲಿ 1, b ಜಾಗದಲ್ಲಿ 1, c ಜಾಗದಲ್ಲಿ minus 8 ಹಾಕೊಂಡಿದ್ದೀನಿ, minus b ಆಗತ್ತೆ, ಹಾಗಾಗಿ minus 1 plus or minus square root of 1 square minus 4 into a ಅಂದ್ರೆ 1, c ಅಂದ್ರೆ minus 8 whole divided by 2 into a ಅಂದ್ರೆ 1. ಈಗ ಸಿಂಪ್ಲಿಫೈ ಮಾಡಿ, it become minus 1 plus or minus 1 square ಅಂದ್ರೆ 1, minus into minus plus 8 4s are 32, minus 1 plus or minus root of 1 square ಅಂದ್ರೆ 1, minus into minus plus 8 4s are 32 whole divided by 2. okay, so ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ it becomes minus 1
plus or minus square root of 33, 32 plus 1, 33 whole divided by 2. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ ಹೈಯೆಸ್ಟ್ ಟರ್ಮು ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ ಅಲ್ಲಿ ನಮ್ಗೆ 2 ರೂಟ್ಸ್ ಬರಬೇಕು. ಎಕ್ಸ್ ಕ್ಯೂಬ್ ಇತ್ತು ಅಂದ್ರೆ 3 ರೂಟ್ಸ್ ಬರಬೇಕು. ಬರೀ ಎಕ್ಸ್ ಇತ್ತು ಅಂದ್ರೆ 1 ರೂಟ್ ಬರಬೇಕು. ಎಕ್ಸ್ ಸ್ಕ್ವೇರ್ ಇಲ್ಲ, ಬರೀ ಎಕ್ಸ್ ಇದೆ ಅಂದ್ರೆ 1 ರೂಟ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಇದೆ ಅಂದ್ರೆ 2 ರೂಟ್ ಬರುತ್ತೆ. ಎಕ್ಸ್ ಕ್ಯೂಬ್ ಇದೆ ಅಂದ್ರೆ 3 ರೂಟ್ ಬರುತ್ತೆ, ರೈಟ್? ಆದ್ರೆ ಇಲ್ಲಿ -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 33/2 ಇದೆ. ಹಾಗಾಗಿ ಇದಕ್ಕೆ 2 ರೂಟ್ಸ್ ಯಾವ ತರ ಬರೀಬಹುದು ಅಂದ್ರೆ ಇಲ್ಲಿ -1 ಪ್ಲಸ್ ತಗೊಳ್ಳಿ, ಪ್ಲಸ್ ರೂಟ್ 33/2, ಇನ್ನೊಂದು -1 ಮೈನಸ್ ರೂಟ್ 33/2. ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಇದೆಯಲ್ಲ, ಫಸ್ಟ್ ಒಂದು ಪ್ಲಸ್ ತಗೊಂಡು ಬರ್ಕೊಳ್ಳಿ, ಇನ್ನೊಂದನ್ನ ಮೈನಸ್ ತಗೊಂಡು ಬರ್ಕೊಳ್ಳಿ. ದಟ್ ಈಸ್ ಲ್ಯಾಂಬ್ಡಾ ಈಕ್ವಲ್ ಟು -1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 33 divided by 2, then -1 minus square root of 33 divided by 2 are the characteristic roots of a given matrix. So lambda equal to -1 plus square root of 33/2 -1 minus square root of 33/2 are the roots of a given matrix. ನೀವು ಇದನ್ನ ಇಲ್ಲಿ ಹೇಗೆ ಈಕ್ವಲ್ ಆಗುತ್ತೆ ಇದಕ್ಕೆ ಅಂತ ಯೋಚನೆ ಮಾಡಬಹುದು. ಇಲ್ಲಿ ಎಷ್ಟಿದೆ? 1 - 2 ಅಂದ್ರೆ ಏನಾಗಬೇಕು? -1 ಬರಬೇಕು ಅಲ್ವಾ? ಇವೆರಡನ್ನ ಆಡ್ ಮಾಡಿ, -1 ಬರ್ಬೇಕಲ್ವಾ? ಇಲ್ಲಿ ಇವೆರಡು ಆಡ್ ಮಾಡಿದ್ರೆ LCM 2 ಆಗುತ್ತೆ. -1 ಪ್ಲಸ್ √3 -1 ಮೈನಸ್ √3 ಆಗುತ್ತೆ. ಸೊ -√33 ಪ್ಲಸ್ √33 ಕ್ಯಾನ್ಸಲ್ ಆಗುತ್ತೆ. ಸೊ -1 -1 -2 ಡಿವೈಡೆಡ್ ಬೈ 2 ಅಂದ್ರೆ ಆನ್ಸರ್ -1 ಬರುತ್ತೆ. ಸೊ ದಟ್ ಮೀನ್ಸ್ ಅಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ನ 2 ಎಲಿಮೆಂಟ್ಸ್ ಆಡ್ ಮಾಡಿದ್ರೆ ಏನ್ ಬರುತ್ತೋ ಇಲ್ಲೂ ಅದು ಸೇಮ್ ಆಗುತ್ತೆ. ದೇರ್ ಫೋರ್ ದೇ ಆರ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಈ ತರನೇ ಮಾಡ್ತೀವಿ, ಇಲ್ಲಿ ಆನ್ಸರ್ ಬರಲ್ಲ. ಈ 32 ಪ್ಲಸ್ 1 33 ಇದೆಯಲ್ಲ, ಅಲ್ಲಿ 0 ಬಂದ್ಬಿಡುತ್ತೆ ಅನ್ಕೊಳ್ಳಿ. ಉಳಿಯೋದು -1 ಪ್ಲಸ್ ಆರ್ ಮೈನಸ್ 0/2. ಆಗ ರೂಟ್ಸ್ ಹೇಗ್ ಬರೀಬಹುದು ಅಂದ್ರೆ ನೀವೆಲ್ಲ ಏನ್ ಮಾಡ್ಬಿಡ್ತೀರಾ? ಪ್ಲಸ್ ಆರ್ ಮೈನಸ್ 0 ಬಿಟ್ಬಿಡ್ತೀರಾ, -1/2 ಒಂದೇ ಬರ್ದಿರ್ತೀರಾ. ಆದ್ರೆ ಎಕ್ಸ್ ಸ್ಕ್ವೇರ್ ಇದೆ ಅಂದಾಗ ಯು ಮಸ್ಟ್ ಗೆಟ್ 2 ರೂಟ್ಸ್. ಸೊ ಅದನ್ನ ಏನ್ ಮಾಡ್ಕೋಬೇಕು? -1 ಪ್ಲಸ್ 0/2 -1 ಮೈನಸ್ 0/2 ಆತರ 2 ರೂಟ್ಸ್ ಬರೀಲೇಬೇಕಾಗತ್ತೆ. ಯಾವ್ದಾರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಆತರ ಬರುತ್ತೆ. ಯು ಕ್ಯಾನ್ ಟ್ರೈ ದಟ್. ಓಕೆ, ಸೊ ಈ 4 ಪ್ರಾಬ್ಲಮ್ ಗಳಿಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಮತ್ತೆ ರೂಟ್ಸ್ ಎರಡನ್ನೂ ಕಂಡುಹಿಡಿಯಿರಿ. ಸೊ ಐ ಹ್ಯಾವ್ ಗಿವನ್ ದೀಸ್ 4 ಅಸೈನ್ಮೆಂಟ್ಸ್. ಓಕೆ, ಸೊ ಇವಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನ ಕಂಡುಹಿಡಿಬೇಕು. ಆಸ್ ಯೂಶುವಲ್ ಇಲ್ಲಿವರೆಗೂ ಏನ್ ಸಾಲ್ವ್ ಮಾಡಿದ್ದೀವಿ ಸೇಮ್ ಟೈಪ್ ಅಲ್ಲಿ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. Then we will discuss 2 multiple choice questions. The eigenvalues of matrix A equal to 4 -2 -2 1 is 1 5 -1 2 0 and 5 cannot be determined. So ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ಚೆಕ್ ಮಾಡಿ. ಜನರಲಿ ನಾನು ಹೇಳಿದೀನಿ 4 + 1 ಏನಾಗಬೇಕು? 5 ಅಲ್ವಾ? ಸೋ ಸಿಂಪಲ್. ನನಗೇನು ಈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎರಡನ್ನು ಆಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೋ ಸೇಮ್ ಅಲ್ಲಿ 2 ರೂಟ್ಸ್ ಗಳನ್ನ ಆಡ್ ಮಾಡಿದ್ರೆ ಅಷ್ಟೇ ಬರುತ್ತೆ. ಸೊ ಇಲ್ಲಿ 2 ಆಡ್ ಮಾಡಿದ್ರೆ ಏನಾಯ್ತು? 4 + 1 ಎಷ್ಟಾಯ್ತು? 5 ಆಯ್ತು, ರೈಟ್? ಸೊ ಇಲ್ಲಿ 2 ರೂಟ್ಸ್ ಆಡ್ ಮಾಡಿದ್ರೆ 5 ಯಾವ್ದು ಬರುತ್ತೆ ನೋಡಿ. ಇಲ್ಲಿ 5 + 1 6 ಆಗುತ್ತೆ, 2 - 1 1 ಆಗುತ್ತೆ, 0 + 5 ಏನಾಯ್ತು? 5 ಆಯ್ತು. ದೇರ್ಫೋರ್ ವಾಟ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಸಿ 0 and 5. ನಾವು ಸಾಲ್ವ್ ಮಾಡೋ ಅಗತ್ಯನೇ ಇಲ್ಲ, ಡೈರೆಕ್ಟ್ಲಿ ವಿ ಹ್ಯಾವ್ ಫೌಂಡ್ ದ ಆನ್ಸರ್. ಇಲ್ಲಿ ಬೇರೆ ಬೇರೆ ಇದೆ ಆತರ ಆಯ್ತು. ಸಪೋಸ್ ನಾವು ಇಲ್ಲಿ 4 + 4 and 1 ಆತರ ಕೊಟ್ಟಿದ್ರೆ ಅವಾಗ ನೀವು ಕಂಡುಹಿಡಿಯಲೇಬೇಕಿತ್ತು. ಬಟ್ ಆತರ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ಲಿ ಈ 2 ನಂಬರ್ ಗಳನ್ನ ಆಡ್ ಮಾಡಿದ್ರೆ 5 ಬರುತ್ತೆ. ಸೊ ಅದು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಎರಡನ್ನು ಆಡ್ ಮಾಡಿದ್ರು 5 ಬರಬೇಕು. ಇಲ್ಲಿ ರೂಟ್ಸ್ ಗಳನ್ನ ಆಡ್ ಮಾಡೋಣ. 5 + 1 6, 2 - 1 1, 5 + 0 5 ಆಯ್ತು. ಹಾಗಾಗಿ ಇದೇ ಆನ್ಸರ್ ಅಂತ ಹೇಳಿ ನಾವು ಬರೀಬಹುದು. ದಟ್ಸ್ ಸೋ ಸಿಂಪಲ್. ಬೇಕಾದ್ರೆ ನೀವು ಸಾಲ್ವ್ ಮಾಡಿ ಇದನ್ನ, ಯು ಗೆಟ್ ದ ಸೇಮ್ ಆನ್ಸರ್. ಓಕೆ, ಟ್ರೈ ದಟ್ ಒನ್. Then
In the characteristic equation, determinant A minus lambda I equal to 0, where I is ಈ ಕೊಟ್ಟಿರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಲ್ಲಿ ಡಿಟರ್ಮಿನೆಂಟ್ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು 0 ಏನಾಗಿರುತ್ತೆ? ಇಲ್ಲಿ ಐ ಅಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಡಯಾಗನಲ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಏನಾಗಿರ್ಬೋದು ಆನ್ಸರ್? ಐ ಅಂದ್ರೆ ಏನು? ಐ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲೇನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆಯಲ್ಲ ಅದು. ಓಕೆ, ಕೆಲವರೆಲ್ಲ ಆನ್ಸರ್ ಕಳಿಸ್ತಾ ಇದ್ದಾರೆ. ದಟ್ ಈಸ್ ಐಡೆಂಟಿಟಿ matrix. So that is the answer. Option B is the right answer. So we will summarize the things we have discussed. So in this session, we discussed about characteristic equation of 2x2 matrix, characteristic roots to find eigenvalues of a 2x2 matrix, and multiple choice questions and assignment questions. So in the next session, we will go for second chapter. That is slope or gradient of a straight line, finding slope if angle between line and the x-axis is given, finding slope if 2 points of a line is given, assignment problems and multiple choice questions. So these are the things we are discussing in the next session. So with this, the first chapter, matrices and determinant, is completed. So thank you for watching this session. Thank you.